ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹಾಗೇನಿಲ್ಲ ಭಾವ. ಮಮ್ಮಿ, ನಿನ್ಗೇನೋ ಹೇಳ್ಬೇಕು. ಈಗ ಬಲ್ಬ್ ಆನ್ ಆಗಿರೋ ಹಾಗಿದೆ. ಹಾ, ಹೇಳು ಹೇಳು ರಾಕಿ, ಏನದು? ನಾಳೆ ತಪ್ಪದೆ ಪೆಸರಟ್ ಉಪ್ಪಿಟ್ಟು ಮಾಡ್ಬೇಕು. ಮಾಡ್ತೀನೋ. ಉಪ್ಮಾ ಪೆಸರಟ್ ಜೊತೆ ಆಗಾಗ ನಿನಗೆ ಒದೆನೂ ಕೊಡ್ತಾ ಇರ್ತೀನಿ. ಇದ್ಯಾಕತ್ಗೆ ಪಾಪ ರಾಕಿ ಅಷ್ಟ್ ಕೇಳ್ಕೊಂಡ್ರು ಅವನಿಗೆ ಬೇಕಾಗಿರೋದನ್ನೆಲ್ಲ ಮಾತ್ರ ಕೇಳ್ತಾನೆ, ಹೇಳ್ಬೇಕಾಗಿರೋದನ್ನು ಮಾತ್ರ ಹೇಳಲ್ಲ. ನಿಮ್ಗೆ ಏನೋ ಒಂದು ಹೇಳ ಹೊಸೂರೆ. ಅಯ್ಯಪ್ಪ, ಈಗ್ಲಾದ್ರೆ ಇವ್ರಿಗೆ ನನ್ ಸೀರೆ ಕಾಣಿಸ್ತು ಅನ್ಸತ್ತೆ. ಹೇಳಿ ಹೇಳಿ, ಸೀರೆ ಬಗ್ಗೆನಾ? ಚಟ್ನಿ ಬಗ್ಗೆ. ಈ ಶೇಂಗಾ ಚಟ್ನಿ ಹೆಂಗ್ ಮಾಡ್ತೀರಾ? ಕಡ್ಲೆ ಬೀಜ ಹುರಿದು ಹಸಿಮೆಣಸಿನಕಾಯಿ, ಕರಿಬೇವು, ಹಿಂಗು ಹಾಕಿ ಆಯಿಲ್ ಫ್ರೈ ಮಾಡಿ, ಹುರಿಗಡ್ಲೆ, ಕೊಬ್ಬರಿ ತುರಿ ಇದನ್ನೆಲ್ಲ ಹಾಕಿ ಒಟ್ಟಿಗೆ ಸೇರಿಸಿ ರುಬ್ಬಿ ಚಟ್ನಿ ಮಾಡ್ತಾರೆ. ವಾವ್, ವೆರಿ ಗುಡ್, ವೆರಿ ಟೇಸ್ಟಿ. ಆದ್ರೆ ಒಂದು ಚಿಕ್ಕ ಪ್ರಾಬ್ಲಮ್, ನೀವು ಉಪ್ಪು ಹಾಕದ್ ಮಾಡ್ತೋದ್ರಿ. ಏನಾಯ್ತು ವಸು? ಅಭಿ ಏನಂದ? ಏನು ಹೇಳಿಲ್ಲ, ನನ್ ಕಡೆ ಕಣ್ಣೆತ್ತು ನೋಡ್ಲಿಲ್ಲ. ರಾಕಿ ಕೂಡ ಏನು ಹೇಳಿಲ್ಲ. ನಿಮ್ಮೆಲ್ರಿಗೂ ಕಾಣಿಸಿದ ಈ ಸ್ಯಾರಿ ಅವ್ರಿಗೆ ಯಾಕೆ ಕಾಣಿಸ್ಲೇ ಇಲ್ಲ? ಅದಕ್ಕೆ ನಾ ಕೋಪದಲ್ಲಿರೋದು. ಹೊಟ್ಟೆ ಉರಿತಿದೆ ಅಕ್ಕ. ಇಲ್ಲ ಅಕ್ಕ, ನೀನು ಆರಾಮಾಗಿ ಕೂಲ್ ಆಗಿದ್ಯಾ? ಹೌದೌದು. ಇಲ್ಲ, ನಾನು ಕೋಪದಲ್ಲೇ ಇದ್ದೇನೆ. ನೀನು ಸುಳ್ಳು ಹೇಳ್ತಿದ್ಯಾ ಹಾರಿಕಾ? ಬೇಗ ಹೇಳೆ. ಪ್ರಾಮಿಸ್ ಅಕ್ಕ, ನಿಜನೇ ಹೇಳ್ತಿದ್ದೀನಿ. ಇಲ್ಲ, ನಾನು ಕೋಪಿಸ್ಕೊಂಡೇ ಇದ್ದೇನೆ. ಏನಾಯ್ತೆ ನಿನ್ಗೆ? ಹಾಗಂದ್ರೆ ಹೀಗಂತೀಯಾ, ಹೀಗಂದ್ರೆ ಹಾಗಂತೀಯಾ? ನಾನೇನ್ ಬೇಕಾದ್ರೂ ಹೇಳ್ತೀನಿ, ವಾಪಸ್ ನನಗೆ ಹೇಳ್ತೀರಾ? ಹೇಳ್ಬೋದಾ? ಹೇಳ್ಬೋದಾ? ಮಾತಾಡ್ರಿ. ಯಾಕೆ ಇಷ್ಟೊಂದು ರೋಷ? ಅಮ್ಮನವ್ರು ಬಂದಿರೋ ತರ ಅಷ್ಟೊಂದು ಆವೇಶ ಯಾಕೆ? ಸೋಕ ಮೂಡ್ ಚೆನ್ನಾಗಿಲ್ಲ ಅನ್ಸುತ್ತೆ ಆಂಟಿ. ನಾವೇ ಹೋಗಿ ಕಾಫಿ ಮಾಡ್ಕೊಳ್ಳೋಣ ಬಾ ಆಂಟಿ. ನಿಂತ್ಕೊಳ್ಳಿ. ನನ್ನ ಸೀರೆ ಹೇಗಿದೆ? ಹೇಳಿ. ತುಂಬಾ ಚೆನ್ನಾಗಿದೆ ಅಕ್ಕ. ಈ ಸೀರಿಯಲ್ ನೀನು ಅಮ್ನೋರ್ ತರ ಎಷ್ಟು ಚೆನ್ನಾಗಿದ್ಯಾ ಗೊತ್ತಾ? ಸರಿ ಹೋಗಿ. ಸುರ್ಸುರಿ ನೋಡಿ ನೋಡಿ ನೋಡಿ. ಸ್ಯಾರಿ ಎಕ್ಸಲೆಂಟ್ ಆಗಿದೆ ಮಮ್ಮಿ. ನೀನಂತೂ ಬ್ಯೂಟಿಫುಲ್ ಆಗಿದ್ಯಾ.
ಲೋ, ಭಯ ಪಡ್ಬೇಡ. ನಿನಗ್ ಬೇಕಾಗಿರೋ ಜ್ಯೂಸ್ನ ಆಗ್ಲೇ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಹೋಗ್ ಕುಡಿ. ಥ್ಯಾಂಕ್ ಯು ಮಮ್ಮಿ, ಲವ್ ಯು. ಈ ಚೈನ್ ಯಾವಾಗ ತಗೊಂಡ್ ಬಂದ್ರಿ? ಮಾರ್ನಿಂಗ್ ನಿಮ್ ಈ ಸ್ಯಾರಿಲ್ ನೋಡ್ದಾಗ್ಲೇ ಮ್ಯಾಚಿಂಗ್ ಚೈನ್ ತಗೊಂಡ್ಬರ್ಬೇಕು ಅಂತ ಅನ್ಕೊಂಡಿದ್ದೆ. ಅಂದ್ರೆ ಇವ್ರು ಹೇಳಿದ್ ನಿಜಾನೇ. ಡ್ಯಾಡಿ, ಚೈನ್ ತಂದಿದ್ದು ನೀವೇ, ಆದ್ರಿಂದ ಮಮ್ಮಿ ಕತ್ಗೆ ನೀವೇ ಹಾಕಿ. ನಾನ್ ಕೇಳಿದ್ರೆ ಮಾತ್ರ ಹೇಳೋದಾ? ಮತ್ತೆ ನಂಗೆ ಕೋಪ ಬರ್ತಿದೆ, ಹರ್ಟ್ ಆಗಿದೆ. ಆದ್ರೂ ನೀವು ಬೆಳಕಿಂದ ನನ್ಗೆ ತುಂಬಾ ಟೆನ್ಷನ್ ಕೊಟ್ಟಿದ್ದೀರಾ. ಅದಕ್ಕೆ ನೀವು ನನಗ್ ಸಾರಿ ಹೇಳಿ. ವಾಟ್? ನಾನ್ ಸಾರಿ ಕೇಳ್ಬೇಕಾ? ನೋವೇ. ಹೇಳಿದ್ರೆ ನನ್ ಕೋಪ ಕಡಿಮೆ ಮಾಡ್ಕೋತೀನಿ, ಇಲ್ಲಾಂದ್ರೆ ಇಲ್ಲ. ನಿಮಗಿಷ್ಟ ಅಂತ ಚೈನ್ ತಗೊಂಬಂದಿರಿ. ಏನಾದ್ರೂ ಸರಿ, ಸಾರಿ ಹೇಳಲೇಬೇಕು. ಹೇಳಲ್ಲ ಅಂದ್ರೆ? ಹೇಳೋವರೆಗೂ ಕೋಪದಲ್ಲೇ ಇರ್ತೀನಿ. ಓ, ಓಕೆ, ಹಾಗಿದ್ರೆ ಹಾಗೇ ಇರಿ. ಸಾರಿ ಕೇಳಿಲ್ಲ ಅಂತ ಕಾಫಿಗೆ ಶುಗರ್ ಹಾಕಲ್ವಾ? ಊಟಕ್ಕೆ ಉಪ್ಪು ಖಾರ ಜಾಸ್ತಿ ಆಗ್ತಿರೋ ಏನೋ? ಅಷ್ಟೇ, ಹಾಗೆ ಮಾಡ್ತೀನಿ. ದಿಸ್ ಇಸ್ ನಾಟ್ ಫೇರ್. ದಿಸ್ ಇಸ್ ಟೂ ಮಚ್. ಏನಪ್ಪ ಇದು, ಇವ್ರು ಹೀಗೆ ಜಗಳ ಆಡ್ತಾ ಇದಾರೆ? ನೀವು ನನಗ್ ಸಾರಿ ಹೇಳೋವರೆಗೂ ನಾನು ಹೀಗೆ ಇರ್ತೀನಿ. ಕಾಫಿಲಿ ಶುಗರ್ ಹಾಕದೇ ಇದ್ದಿದ್ದಕ್ಕೆ ನೀವೇ ನನ್ನ ಹತ್ರ ಸಾರಿ ಕೇಳಬೇಕು. ಫಸ್ಟ್ ನೀವ್ ಹೇಳಿ, ಆಮೇಲೆ ನಾನು ಹೇಳ್ತೀನಿ. ನಾನ್ ಹೇಳಲ್ಲ. ನಾನು ಹೇಳಲ್ಲ. ಇಷ್ಟಕ್ಕೂ ಇವ್ರ ಮಧ್ಯೆ ಏನ್ ಜಗಳ, ಏನ್ ಸಾರಿ? ಅಭಿನ್ ಕೇಳಿದ್ರೆ ಬೈತಾನೆ ಅನ್ಸತ್ತೆ, ವಸುನ್ ಕೇಳಿದ್ರೆ ಹೇಳಲ್ಲ. ಪಾವನಿಗೆ ಗೊತ್ತಿರುತ್ತೆ, ಪಾವನಿನ ಕೇಳ್ತೀನಿ. ನಿನ್ನ ಅನಾವಶ್ಯಕವಾಗಿ ಕೆಣಕ್ ಬಿಟ್ಟೆ, ಸಾರಿ, ನಾನ್ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ದೀರಾ? ನಿಂತ್ಕೊಳ್ರಿ. ಹೇಳ್ಬೇಕಾಗಿರೋದು ಇನ್ನೂ ಇದೆ. ಯಾವುದ್ರ ಬಗ್ಗೆ ಅಮ್ಮ? ನಮ್ ಹೆಣ್ಮಕ್ಳು ಕಷ್ಟದ ಬಗ್ಗೆ, ನಿಮ್ ಗಂಡ್ ಮಕ್ಳು ನಿರ್ಲಕ್ಷ್ಯದ ಬಗ್ಗೆ. ಯಾರ್ಯಾರಿಗೆ ತೊಂದ್ರೆ ಕೊಡ್ತಿರೋದೆ? ತರಾವರಿಯಾಗಿ ನೀವು ನಮಗ್ ಕಷ್ಟ ಕೊಡ್ತಾನೆ ಇದ್ದೀರಾ. ನಮ್ ಕಣ್ಣೀರಿಂದ ನಮ್ ಚರಿತ್ರೆ ಬರೀತಿದ್ದೀರಾ. ಇದು ಬ್ಲಾಕ್ ಅಂಡ್ ವೈಟ್ ಕಾಲದ್ದು ಡೈಲಾಗ್ಗಳು. ಈಗ ಹೆಣ್ಮಕ್ಳು ತುಂಬಾ ಬದಲಾಗಿದ್ದೀರಾ. ನಿಮ್ಗಳನ್ನ ನೋಡಿ ಗಂಡ್ ಮಕ್ಳು ಭಯ ಪಡ್ತಿದ್ದಾರೆ. ಈಗ ನೀವೇ ನಮ್ ಕಣ್ಣೀರಲ್ಲಿ ನಮ್ ಹಣೆ ಬರಹ ಬರೀತಿರೋದು. ಸುಳ್ಳು, ಶುದ್ಧ ಸುಳ್ಳು. ಒಂದ್ಸಲ ಬೇರೆಯವ್ರ ಮನೆಗೆ ಹೋಗಿ ನೋಡು, ಎಷ್ಟೋ ಹೆಂಗಸರು ಅವ್ರ ಗಂಡಂದ್ರನ್ನ ಬೈದು ಹೊಡೆದು ಸಾಯಿಸ್ತಾ ಇದಾರೆ ಅಂತ. ಎಷ್ಟೋ ಜನ ಗಂಡಸರು ಸಂಜೆ ಮನೆಗೆ ಹೋಗೋದಕ್ಕೆ ಭಯ ಪಟ್ಕೊಂಡು ಧೈರ್ಯ ಬರ್ಲಿ ಅಂತ ಬಾರಿಗೆ ಹೋಗ್ತಾ ಇದಾರೆ. ಈ ವಿಷಯ ಗೊತ್ತಾ? ಅಕಸ್ಮಾತ್ ನೀವೇನಾದ್ರೂ ಆ ಕಡೆ ಹೋಗಿಲ್ಲ ತಾನೆ? ನನ್ಗ ಅದೃಷ್ಟ ಎಲ್ಲಿ ಬರ್ಬೇಕು?
ಅದು ಯಾವಾಗ್ಲೂ ಅಭಿ ಮದ್ವೆಲಿ ಕುಡ್ದಿದ್ದಕ್ಕೆ ಇವತ್ತಿನವರೆಗೂ ಬೈತಾನೆ ಇದೆಯಾ. ಈಗ್ಲಿಂದ ಯಾವ ವಿಷಯನೂ ತಲೆಗೆ ಹಾಕೋಬಾರ್ದು. ಗಂಡ ಹೆಂಡತಿ ಜಗಳದಲ್ಲಂತೂ ತಲೆನೇ ಹಾಕ್ಬಾರ್ದು. ಅಯ್ಯಮ್ಮ, ನನ್ ತಲೆ ಒಡೆದು ಹೋಗತ್ತಾ. ಅವ್ರಿಗೆ ಸಾರಿ ಹೇಳಿ ಅಂದ್ರೆ ಹೇಳಕ್ಕಾಗ್ಲಿಲ್ಲ, ಆದ್ರೆ ನನಗ್ ಸಾರಿ ಹೇಳು ಅಂತಾರ. ನಾನ್ ಯಾಕೆ ಹೇಳ್ಬೇಕು? ತಪ್ಪು ಮಾಡಿರೋದು ಅವರು. ಹೌದು ಮಮ್ಮಿ, ಡ್ಯಾಡಿ ತಪ್ಪು ಮಾಡಿದ್ದಾರೆ ಅಲ್ವಾ? ಮತ್ ಯಾಕೆ ನನಗ್ ಸಾರಿ ಹೇಳ್ತಿಲ್ಲ? ಅಯ್ಯೋ ಮಮ್ಮಿ, ಡ್ಯಾಡಿ ಸಾರಿ ಕೇಳಿದ್ರು. ಯಾವಾಗ ಹೇಳಿದ್ರು? ಈಗ್ಲೇ ಮಮ್ಮಿ. ಯಾರಿಗ್ ಹೇಳಿದ್ರು? ನಿನ್ಗೆ. ಇಲ್ಲ ರಾಕಿ, ಇದೆ. ಏನಿದೆ? ಡ್ಯಾಡಿ ನಿನ್ಗೆ ಸಾರಿ ಕೇಳಿರೋ ಲೆಟರ್ ಇದೆ. ಲೆಟರ್ ಯಾಕೆ ಬರೆದ್ರು? ಅವರೇ ಡೈರೆಕ್ಟ್ ಆಗಿ ಬಂದು ಹೇಳ್ಬೋದಿತ್ತಲ್ವಾ? ಮಾರ್ನಿಂಗ್ ಇಂದ ನಿನ್ ಬಗ್ಗೆ ಯೋಚನೆ ಮಾಡಿ ಮಾಡಿ ಡ್ಯಾಡಿಗೆ ತಲೆ ನೋವ್ತಿದ್ಯಂತೆ. ನಿನ್ ಬಗ್ಗೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಸಾರಿ ಕೇಳಿರೋದ್ರಿಂದ ನಿನ್ ಕೈಯಲ್ಲಿ ಒಳ್ಳೆ ಕಾಫಿ ಕೊಟ್ರೆ ಡ್ಯಾಡಿಗೆ ಹೆಡೇಕ್ ಕಡಿಮೆ ಆಗ್ಬೋದಲ್ವಾ ಮಮ್ಮಿ? ಅಶ್ಯೋ, ಅವರು ತಲೆನೋವು ಅಂತ ಒದ್ದಾಡ್ತಿದಾರ. ಈಗ್ಲೇ ಕಾಫಿ ತಗೊಂಡು ಹೋಗಿ ಕೊಟ್ಬಿಡ್ತೀನಿ. ನಾನೇನೋ ಚಿಕ್ಕವನು, ನೀವ್ ಜಗಳ ಆಡ್ತಿದ್ರೆ ನನಗ್ ನೋಡಕ್ಕಾಗಲ್ಲ. ನನ್ನ ಸಣ್ಣ ಹೃದಯಕ್ಕೆ ಹರ್ಟ್ ಆಗುತ್ತೆ, ನನ್ ಪುಟ್ಟ ಮನ್ಸಿಗೆ ಗಾಯ ಆಗುತ್ತೆ. ಸಾಕ್ ನಿಲ್ಸೋ, ನೀನು ನಿನ್ ಮುದ್ ಮುದ್ ಡೈಲಾಗ್ಸು. ನಾನು ನಿಮ್ ಡ್ಯಾಡಿನ ಬೇಕು ಅಂತಾನೆ ಆಟ ಆಡಿಸ್ತಿದ್ದೆ, ಸೀರಿಯಸ್ ಆಗಲ್ಲ. ನಾನು ಬೇಕು ಅಂತ ಆಕ್ಟ್ ಮಾಡಿದೆ ರಾಕಿ, ನಿಜವಾಗ್ಲೂ ಅಲ್ಲ. ಅಂದ್ರೆ ನಾನ್ ಸುಮ್ನೆ ಟೆನ್ಷನ್ ಮಾಡ್ಕೊಂಡ, ಓವರ್ ಆಗಿ ರಿಯಾಕ್ಟ್ ಮಾಡಿದ್ನ, ಸುಮ್ನೆ ಇನ್ವಾಲ್ವ್ ಆದ್ನ. ನೀನ್ ಮಾಡಿದ್ದು ಒಳ್ಳೆ ಕೆಲ್ಸನೇ ರಾಕಿ. ಮಮ್ಮಿ ಡ್ಯಾಡಿ ಯಾವಾಗ್ಲೇ ಜಗಳ ಆಡಿದ್ರು ನೀನ್ ಇದೇ ರೀತಿ ಕಾಂಪ್ರಮೈಸ್ ಮಾಡ್ಬೇಕು, ಓಕೆನಾ? ಸರಿ ಡ್ಯಾಡಿ. ಅವಳು ಬುದ್ಧಿವಂತಿಕೆಯಿಂದ, ಸಮಯ ಪ್ರಜ್ಞೆಯಿಂದ, ಧೈರ್ಯದಿಂದ ಈ ಮನೆನ ಕಾಪಾಡಿದಾಳೆ. ನಮ್ ಗೂಡು ಚೆಲ್ಲಾಪಿಲ್ಲಿ ಆಗ್ದಿರೋ ಹಾಗೆ ಮಾಡಿದ್ದು ಇವಳೆ. ಹೌದಮ್ಮ, ಈ ಮನೆನ ಉಳಿಸ್ಕೊಟ್ಟು ನಾವು ಬೀದಿ ಪಾಲಾಗ್ದಂಗೆ ಕಾಪಾಡಿದ್ದು ನಮ್ ಎರಡನೇ ಸೊಸೆ ವಸುನೆ. ಕುಲದೇವತೆಗೆ ಪೂಜೆ ಮಾಡಿಸ್ಬೇಕು ಅಂತ ನಾವ್ ಕಾಡಿಗೆ ಹೋಗಿದ್ವಿ. ಅಲ್ಲಿ ನನಗೆ ಅಮ್ಮ ಆಗಿ ಪ್ರಜ್ಞೆ ಇಲ್ದೆ ಮಲಗಿದ್ದಾಗ ನಮ್ ವಸು 2 ದಿನ ಕಟ್ನಿಟ್ಟು ಉಪವಾಸ ಮಾಡಿ ಹರಕೆನ ತೀರ್ಸಿದ್ಲು. ನನ್ನ ಪ್ರಾಣನ ಕಾಪಾಡಿದ್ದು ಇವಳೆ. ಮೊನ್ನೆ ಈ ಮನೇಲಿ ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಗ ಬೇಗ ಡಾಕ್ಟರ್ನ ಕರೆಸಿ ನನಗೆ ಟ್ರೀಟ್ಮೆಂಟ್ ಕೊಡ್ಸಿದ್ಲು. ಈ ತರ ಸೊಸೆ ಸಿಕ್ಕಿರೋದು ನನ್ನ ಅದೃಷ್ಟ. ವಸು ಹೆಸರಿಗೆ ಮಾತ್ರ ನಾನು ಓರ್ಗಿತ್ತಿ ಆದ್ರೆ ಒಡ ಹುಟ್ಟಿದ ಅಕ್ಕಂತರ ನಾನು ಪ್ರೀತಿಸ್ತಾಳೆ. ನಾನಂದ್ರೆ ಪ್ರಾಣ ಅವಳಿಗೆ.
ಒಬ್ಬ ಸೊಸೆ ಇನ್ನೊಬ್ಳು ಸೊಸೆ ಬಗ್ಗೆ ಇಷ್ಟು ಒಳ್ಳೆ ಮಾತಾಡೋದು ನಾನ್ ಮೊದಲನೇ ಸಲ ನೋಡ್ತಿದ್ದೀನಿ. ನಿನ್ನಂಥ ಒಳ್ಳೆ ಸೊಸೆ ಪ್ರತಿ ಮನೇಲೂ ಇರ್ಬೇಕು ಕಣಮ್ಮ. ನಮ್ ವಸುಗೆ ಎಷ್ಟೊಂದು ವಿಷಯ ಗೊತ್ತು, ಆದ್ರೆ ಎಲ್ಲ ಗೊತ್ತು ಅನ್ನೋ ಅಹಂಕಾರ ಇಲ್ಲ. ಎಲ್ರ ಜೊತೆನೂ ಬೆರೆತ್ಕೊಂಡೇ ಇರ್ತಾಳೆ. ಯಾರಿಗೆ ಕಷ್ಟ ಬಂದ್ರು ಅವಳಿಗೆ ಬಂದಿರೋ ತರ ದುಃಖ ಪಡ್ತಾಳೆ. ಪಾವನಿ, ವಸು, ಹಾರಿಕಾ ತರ ಸೊಸೆಯರ್ ನಮಗ್ ಸಿಕ್ಕಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟನೇ. ನಮ್ 3 ಜನ ಸೊಸೆಯರು ಒಳ್ಳೆಯವ್ರೆ, ಅದ್ರಲ್ಲೂ ವಸು ಇನ್ನೂ ಒಳ್ಳೆಯವಳು. ಒಬ್ಬ ಸೊಸೆನ ಅತ್ತೆ ಮಾವ ಊರ್ಗಿತ್ತಿರ ಇಷ್ಟಪಡೋದು ಹೊಗಳೋದು ಸಾಮಾನ್ಯವಾದ ವಿಷಯ ಅಲ್ಲ. ಬೇಡ ಬಿಡಿ. ಕೊನೆಗೇನು ಯಾಕೆ ನಿಲ್ಸಿದ್ರಿ ಅಂತ ಹೇಳಿ. ನಥಿಂಗ್ ಬಿಟ್ಬಿಡಿ, ಯಾಕಂದ್ರೆ ನೀವು ಹೇಳಿದ್ರೆ ಫೀಲ್ ಆಗ್ತೀರಾ. ಪರವಾಗಿಲ್ಲ, ಏನಂತ ಹೇಳಿ. ಇನ್ಮೇಲೆ ನಾನು ನಿಮ್ಮ ಹತ್ರ ಮಾತಾಡಲ್ಲ ರೀ. ಅಯ್ಯೋ ರಾಮ, ಅಂತ ತಪ್ಪು ನಾನೇನ್ ಮಾಡ್ದೆ? ನಿಜ ಹೇಳಿದ್ರೆ ಹೊಗಳ್ಬೇಡಿ ಅಂತೀರಾ, ಇನ್ ಹೇಗ್ ಮಾತಾಡೋ ನಿಮ್ ಜೊತೆ? ಮತ್ತೆ ಜಗಳ ಆದ್ರೆ ನಮ್ಮನ್ನ ಒಂದ್ ಮಾಡೋದಕ್ಕೆ ಮತ್ತೊಬ್ರು ಪ್ಲಾನು ಸ್ಕೆಚ್ ಹಾಕ್ಬೇಕು. ಇದೆಲ್ಲ ಬೇಕಾ? ನೀವು ಮಾತು ಬದಲಾಯಿಸ್ತಿದ್ದೀರಾ. ಕೊನೆಗೆ ಅಂತ ಏನೋ ಹೇಳಕ್ ಹೋಗಿ ನಿಲ್ಲಿಸ್ಬಿಟ್ರಿ. ಏನ್ ಹೇಳ್ಬೇಕು ಅಂತ ಅನ್ಕೊಂಡ್ರಿ? ಹೇಳ್ಬೇಕಾ? ಹೇಳಲೇಬೇಕು. ನಿಮ್ಮಲ್ಲಿ ಸ್ಮಾಲ್ ಸೈಕೋ ಬಿಹೇವಿಯರ್ ಇದೆಯೇನೋ ಅಂತ ನನಗೆ ಡೌಟು. ಏನು? ನಾನು ಸೈಕೋನಾ? ಅಂದ್ರೆ ಇಲ್ಲ ಇಲ್ಲ ಇಲ್ಲ, ನೋ ಬ್ಯಾಡ್ ಸೈಕೋ ಅಲ್ಲ, ಒಳ್ಳೆ ಸೈಕೋ, ಗುಡ್ ಸೈಕೋ. ನಿಮಗೆ ನೀವೇ ನೋವು ಅನುಭವಿಸ್ಕೊಂಡು ಇನ್ನೊಬ್ಬರಿಗೆ ಸಂತೋಷ ಕೊಡ್ತೀರಾ, ಆ ತರ ಸೈಕೋ, ಪಾಸಿಟಿವ್ ಸೈಕೋ. ಸೈಕೋ ಅಂದ್ರೆ ಇನ್ನೊಬ್ರಿಗೆ ನೋವು ಕೊಡೋರಲ್ವಾ? ಅದ್ರಲ್ಲಿ ನೀವು ರಿವರ್ಸ್ ಅಲ್ವಾ, ಅದಕ್ಕೆ ಒಳ್ಳೆ ಸೈಕೋ ಅಂತ ಹೇಳ್ದೆ. ಸರಿ ಸರಿ, ನಿಮಗ್ ಆಫೀಸಿಗೆ ಟೈಮ್ ಆಗ್ಲಿಲ್ವಾ? ಆಗ್ತಾ ಇದೆ ರೀ, ಆದ್ರೆ ನಾನು ಫೋನ್ ಮರ್ತೋಗಿದ್ದೀನಿ, ಅದಕ್ಕೋಸ್ಕರ ಬಂದೆ. ಒಂದ್ ನಿಮಿಷ. ತಗೊಳ್ಳಿ. ನನ್ಗಿಂತ ಮುಖ್ಯವಾಗಿರೋ ನಿಮ್ ವಸ್ತುನ ತಗೊಂಡು ಆಫೀಸಿಗೆ ಹೋಗಿ. ನನ್ ಫೋನ್ ಮೇಲೆ ದ್ವೇಷ ಬಂದಂಗಿದೆ. ಹೌದು, ಪ್ರತಿ ಹೆಂಡತಿಗೂ ಗಂಡನ್ ಫೋನೇ ದೊಡ್ಡ ಶತ್ರು. ಸೌತಿ ತರ. ಬಾಯ್. ಮಮ್ಮಿ ಸುಮಾಜಿ ಉದ್ದೇಶ ಚೆನ್ನಾಗಿಲ್ಲ ಮಮ್ಮಿ. ಅವ್ರ ಉದ್ದೇಶ ಯಾವತ್ತೂ ಚೆನ್ನಾಗಿರ್ಲಿಲ್ಲ. ಏನಾಯ್ತು ರಾಕಿ? ನಿನಗೇನಾದ್ರೂ ಹೇಳಿದ್ರಾ? ನನ್ಗಿಲ್ಲ ಮಮ್ಮಿ, ನಿನ್ನ ಹೇಟ್ ಮಾಡ್ತಾರೆ. ಹಾರಿಕಾ ಚಿಕ್ಕಮ್ಮ ಹತ್ರ ನಿನ್ ಬಗ್ಗೆ ಬ್ಯಾಡ್ ಆಗಿ ಹೇಳ್ತಿದ್ರು. ಹಾಗೆ ಹೇಳ್ಬೇಡಿ ಅಂತ ಚಿಕ್ಕಮ್ಮ ಹೇಳ್ತಿದ್ರು, ಅಜ್ಜಿ ಕೇಳಿಲ್ಲ. ಅವ್ರ ಮಾತ್ಗೆ ತಲೆ ಕೆಡಿಸ್ಕೋಬೇಡ ರಾಕಿ. ಇಲ್ಲ ದೊಡ್ಡಮ್ಮ, ಸುಮಾಜಿ ಮಾತ್ ಕೇಳ್ತಿದ್ರೆ ನನಗ್ ಭಯ ಆಗುತ್ತೆ. ಅಮ್ಮನ್ ಜೊತೆ ಜಯಂತಿ ಅಜ್ಜಿ ಚೆನ್ನಾಗಿರೋದು ಸುಮಾಜಿಗ್ ಇಷ್ಟ ಇಲ್ವಂತೆ ಮಮ್ಮಿ. ಹೇಗಾದ್ರೂ ಮಾಡಿ ಅಮ್ಮಂಗೆ ಅಜ್ಜಿಗೆ ಜಗಳ ತಂದು ದೂರ ಮಾಡ್ತಾರಂತೆ. ಹೇಗಾದ್ರೂ ಆ ವಸು ಅಂತ್ಯ ನೋಡ್ಬೇಕು. ಅದಕ್ಕೆ ನಾವು ವಸುನ ಬೇರೆ ಮಾಡ್ಬೇಕು. ವಸು, ನೀನ್ ಹೋಗು.
ಚಿಕ್ಕಮ್ಮ, ಏನು ಕಾಫಿ ಅಥವಾ ಟೀ ಏನಾದ್ರೂ ಬೇಕಾ? ಕೇಳಿದಾಗ ದೇವಿ ಮೈ ಮೇಲೆ ಬಂದಂಗ ಆಡ್ದೆ, ಈಗ ಏನ್ ಮೆತ್ತಗ್ ಮಾತಾಡ್ತಿದ್ಯಾ? ಏನೇ ನಿನ್ನಷ್ಟಕ್ಕೆ ನೀನೇ ಗೊಣಗ್ತಿದ್ಯಲ್ಲ? ರಾಕಿ, ನೀನ್ ಹೋಗು. ಸ್ವಲ್ಪ ಜೋರಾಗಿ ಮಾತಾಡಿ. ಏನಾಯ್ತು ನಿನಗೆ? ನಿಮಗ್ ಏನಾಯ್ತು ಅಜ್ಜಿ? ಮಮ್ಮಿ ಎಷ್ಟ್ ಜೋರಾಗಿ ಕಿರಿಚ್ತಿದಾರೆ, ನಿಮಗ್ ಕೇಳಿಸ್ತಿಲ್ವಾ? ಜೋರಾಗಿ ಕಿರಿಚ್ತಾ ಇದ್ದಾಳ? ಎಲ್ಲಿ? ಹೌದು. ಲೋ, ಹೌದು ಕಣೋ, ನೀನ್ ಮಾತಾಡ್ತಿರೋದ್ ಕೇಳಿಸ್ತಿದೆ, ಅವಳು ಮಾತಾಡ್ತಿರೋದ್ ಕೇಳಿಸ್ತಾನೆ ಇಲ್ಲ ಕಣೋ. ಅದು ಏನಾಯ್ತು ನಿನಗೆ? ನೀನಾದ್ರೂ ಸ್ವಲ್ಪ ಜೋರಾಗಿ ಮಾತಾಡೋ. ಲೋ, ಈಗ ನೀನ್ ಮಾತಾಡ್ತಿರೋದ್ ಕೇಳಿಸ್ತಿಲ್ಲ ಕಣೋ. ನಿಮ್ಗೆ ಜ್ಯೂಸ್ ಬೇಕಾ ಇಲ್ಲ ಕಷಾಯ ಬೇಕಾ ಅಂತ ರಾಕಿ ಕೇಳ್ತಿದ್ದಾನ್ ಚಿಕ್ಕಮ್ಮ. ಏನೇ ನೀನ್ ಮಾತಾಡ್ತಿದ್ರೆ ಪಾವನಿ ಮಾತಾಡೋ ತರ ಕೇಳಿಸ್ತಿದ್ಯಲ್ಲೇ? ಕರೆದ್ರ ಚಿಕ್ಕಮ್ಮ? ಲೋ ಅಖಿಲ್ ಬಾರೋ. ಲೋ ರಾಕಿ ಬಾರೋ, ಹೊರಗ್ ಬಂದ್ರು ಹೊರಗೆ. ಆಂಟಿ ಆಂಟಿ, ಯಾರು? ರಾಕಿ ಅಖಿಲ್ ಕಣೆ. ಇಲ್ಲಿ ಯಾರು ಇಲ್ವಲ್ಲ ಆಂಟಿ? ಅಯ್ಯೋ, ಇಷ್ಟೊತ್ತು ಇಲ್ಲೇ ಇದ್ರು ಕಣೆ. ಆಗ್ಲಿಂದಾನು ಇರ್ಲಿಲ್ಲ. ಇದ್ದಿದ್ರೆ ಅವ್ರ ಮಾತ್ ನನಗೂ ಕೇಳಿಸ್ತಾ ಇರ್ಲಿಲ್ವಾ? ಅಂದ್ರೆ ನಿನಗೆ ಯಾವ ಶಬ್ದನೂ ಕೇಳಿಸ್ಲಿಲ್ವಾ? ನಿನಗೇನಾದ್ರೂ ಕೇಳಿಸ್ತಾ? ನನಗೇನೋ ಆಗಿದೆ ಕಣೆ. ಮಾತ್ ಕೇಳಿಸಿದ್ರೆ ವ್ಯಕ್ತಿ ಕಾಣಲ್ಲ, ವ್ಯಕ್ತಿ ಕಾಣಿಸಿದ್ರೆ ಮಾತೇ ಕೇಳಿಸಲ್ಲ. ಅಯ್ಯೋ ಅಯ್ಯೋ, ಯಾಕೆ ನನಗೆ ಹೀಗಾಗ್ತಿದೆ? ನಿನಗೆ ಹುಚ್ಚಿಡ್ದಿರ್ಬೇಕು ಆಂಟಿ. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗ್ಬೇಕನ್ಸುತ್ತೆ. ನನಗೆ ಹುಚ್ಚ ಹಿಡ್ದಿದ್ಯಾ? ಅಯ್ಯೋ ದೇವ್ರೆ, 2ನೇ ಮದ್ವೆ ಆಗ್ಬೇಕು ಅಂತ ನಾನು ಆಸೆ ಪಡ್ತಿದ್ರೆ ನನಗ್ ಹುಚ್ಚ ಹಿಡಿತಾ? ಇನ್ ಯಾರು ನನ್ನ ಮದ್ವೆ ಮಾಡ್ಕೋತಾರಪ್ಪ ದೇವ್ರೆ? ಈಗ ನನ್ನ ಯಾರು ಮದ್ವೆ ಮಾಡ್ಕೋತಾರಪ್ಪ ದೇವ್ರೆ? ಮಮ್ಮಿ ಮಮ್ಮಿ, ನಮ್ ಪ್ಲಾನ್ ಚೆನ್ನಾಗಿ ವರ್ಕ್ ಆಗ್ತಿದೆ. ಸುಮಾಜಿ ಫುಲ್ ಕನ್ಫ್ಯೂಸ್ ಆಗಿದ್ದಾರೆ. ಅವ್ರಿನ್ನೂ ಆ ಇಲ್ಯೂಷನ್ ಇಂದ ಹೊರಗೆ ಬಂದಿಲ್ವಾ? ಬಂದಿಲ್ಲ ಮಮ್ಮಿ. ನೀನು ದೊಡ್ಡಮ್ಮ ನಾನು ಸೇರಿ ಅಜ್ಜಿ ಕನ್ಫ್ಯೂಸ್ ಮಾಡ್ತಿದೀವಿ ಅಂತ ಅವ್ರ ಕಿವಿ ಕೇಳ್ದಿರೋ ತರ, ಕಣ್ ಕಾಣಿಸ್ದಿರೋ ತರ, ಹುಚ್ಚಿಡ್ದಿರೋ ತರ ಫೀಲ್ ಆಗ್ತಿದಾರೆ ಮಮ್ಮಿ. ಆಗ್ಲೇ ಸುಮಾಜಿಗೆ ತಾತ ಮತ್ತೆ ಅಜ್ಜಿ ಬೈದ್ರು, ಅಖಿಲ್ ಚಿಕ್ಕಪ್ಪನು ಕಿರ್ಚಾಡಿದ್ರು. ನಾನಿದನ್ನೆಲ್ಲ ಚಿಕ್ಕಪ್ಪಂಗ್ ಹೇಳಿ ನಾನು ಚಿಕ್ಕಪ್ಪ ಸೇರಿ ಅಜ್ಜಿಗ್ ಮತ್ತೆ ಕನ್ಫ್ಯೂಸ್ ಮಾಡಿ ಬಂದ್ವಿ ಮಮ್ಮಿ. ಹೌದಾ? ಹಾಗಿದ್ರೆ ನಿಮ್ಮ ಅಜ್ಜಿಗ್ ಸರಿಯಾಗಿ ಆಗಿದೆ ಅಂತ ಆಯ್ತು. ಹಾಗೆ ಆಗ್ಬೇಕು ಮಮ್ಮಿ, ಇನ್ನೂ ಆತರ ಆಗ್ಬೇಕು. ಇಲ್ಲ ಅಂದ್ರೆ ನಿನ್ನ ಮತ್ತೆ ಜಯಂತಿ ಅಜ್ಜಿನ ದೂರ ಮಾಡ್ಬಿಡ್ತಾರೆ. ನಿಮ್ ಮಧ್ಯ ಜಗಳ ತಂದಿಡ್ಬೇಕು ಅಂತ ಅನ್ಕೋತಾರೆ. ಸ್ಟ್ರಾಂಗ್ ಡೋಸ್ ಕೊಟ್ಟಿದೀವಲ್ವಾ, ಇನ್ನೂ ಸುಮಜ್ಜಿ ನಮ್ ತಂಟೆಗ್ ಬರಲ್ಲ ಬಿಡು ರಾಕಿ. ಮತ್ತೆ ನಮ್ ತಂಟೆಗೇನಾದ್ರೂ ಬಂದ್ರೆ ಇನ್ನು ಸ್ಟ್ರಾಂಗ್ ಆಗಿರೋ ಡೋಸ್ ಕೊಡ್ಬೇಕು. ನೆಕ್ಸ್ಟ್ ಟೈಮ್ ಸುಮಾಜಿಗೆ ನಿಜವಾಗ್ಲೂ ಹುಚ್ಚಿಡಿಬೇಕು. ಹಿಡಿಯುತ್ತೆ ಕಣೋ, ಯಾಕೆ ಹಿಡಿಯಲ್ಲ? ಏನೇ ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯಾ? ನಾನು ಯಾರು ಅಂತ ಗೊತ್ತಾ ನಿನ್ಗೆ? ಸುಮಂಗಲಿ, ಈ ಮನೆಗೆ ಹೆಣ್ಣು ಮಗಳು ನಾನು.
ನಾನ್ ಯಾರು ಗೊತ್ತಾ? ವಸುಂಧರ, ಈ ಮನೆ ಸೊಸೆ. ಈ ಮನೆ ಹೆಣ್ಮಗಳಾಗಿ ನಿಮ್ಗಿರೋ ಹಕ್ಕು ಅಧಿಕಾರಕ್ಕಿಂತ ಜಾಸ್ತಿ ಈ ಮನೆ ಸೊಸೆಯಾಗಿ ನನಗೆ ಹಕ್ಕು ಅಧಿಕಾರ ಜಾಸ್ತಿ ಇದೆ. ನನಗೇನಾದ್ರೂ ತಲೆ ಕೆಟ್ರೆ ನಿಮ್ಮನ್ನ ಈ ಮನೆಯಿಂದ ಹೊರ ಕಳಿಸ್ಬೋದು ನಾನು. ಎಂತ ಮಾತ್ ಹೇಳ್ದೆ ನೀನು? ನನ್ನ ಈ ಮನೆಯಿಂದ ಆಚೆ ಹಾಕ್ತೀಯಾ? ಯಾಕೆ? ನಿಮ್ಗೇನಾದ್ರೂ 2 ಕೊಂಬಿದ್ಯಾ? ಇಲ್ಲ ಏನಾದ್ರೂ ಅದ್ಭುತವಾದ ಶಕ್ತಿ ಇದ್ಯಾ? ಏನ್ ಮಾಡಕ್ಕಾಗತ್ತೆ ನಿಮ್ಗೆ? ತೆಗ್ದು ಬಿಟ್ಟ ಅಂದ್ರೆ ಮಣ್ ಮುಕ್ಬೇಕು. ಏನೇ ಆಗಿದೆ ನಿನ್ಗೆ? ನಿನ್ಗೇನಾದ್ರೂ ದೆವ್ವ ಮೆಟ್ಕೊಂಡಿದ್ಯಾ? ನೀನ ಹೀಗೆ ಮಾತಾಡ್ತಿರೋದು? ನಾನೇ ಮಾತಾಡ್ತಿರೋದು. ನನ್ನಲ್ಲಿರೋ ಹಳೆ ವಸು ಕ್ಯಾರೆಕ್ಟರ್ ಇದು. ಪಕ್ಕಾ ಮಾಸ್. ತಾಯಿ ಆದ್ಮೇಲೆ ತಾಯಿ ತರದವರು, ದೊಡ್ಡವರು ಅಂತ ಗೌರವ ಕೊಟ್ರೆ ನನ್ ಮೇಲೆ ಆಪಾದನೆ ಮಾಡ್ತೀರಾ, ನನ್ ಮೇಲೆ ಚಾಡಿ ಹೇಳ್ತೀರಾ. ಸಿಗ್ದು ಹಾಕ್ಬಿಡ್ತೀನಿ. ದೇವತೆ ತರ ಇರೋ ಅತ್ತೆಗೂ ನನ್ಗೂ ಜಗಳ ತಂದಿಟ್ರಿ. ಚಿಕ್ಕ ಹುಡುಗಿ ಹಾರಿಕಾನು ಹಾಳ್ ಮಾಡಿದ್ರಿ. ನನ್ ಗಂಡನ್ಗೆ ನನ್ ಬಗ್ಗೆ ಚಾಡಿ ಹೇಳಿದ್ರಿ. ಕೊನೆಗೆ ಚಿಕ್ಕ ಮಗು ಅಂತಾನು ನೋಡ್ದೆ ರಾಕಿಗೆ ಅನ್ಬಾರ್ದೆಲ್ಲ ಅಂದ್ರಿ. ನನ್ ತಂಟೆಗ್ ಬಂದ್ರೆ ಸಹಿಸ್ಕೋತೀನಿ, ಆದ್ರೆ ನನ್ ಮಗನ್ ತಂಟೆಗೇನಾದ್ರೂ ಬಂದ್ರೆ ಸುಮ್ನಿರ್ತೀನಿ ಅಂತ ಅನ್ಕೊಂಡಿದ್ದೀರಾ? ಚರ್ಮ ಸುಲಿತೀನಿ. ಇನ್ನೊಂದ್ಸಲ ಮಾವಂಗಾಗ್ಲಿ ಅತ್ತೆಗಾಗ್ಲಿ ನಮ್ ಯಜಮಾನ್ರಿಗಾಗ್ಲಿ ಚಾಡಿ ಹೇಳಿ ಆಪಾದನೆ ಮಾಡಿದ್ರೋ, ಸುಖ ಸುಮ್ನೆ ರಾಕಿಗೆ ಏನಾದ್ರೂ ಬೈದ್ರೋ, ಈ ಫ್ಯಾಮಿಲಿನ ಬೇರೆ ಮಾಡ್ಬೇಕು ಅಂತ ನೋಡಿದ್ರೋ, ಫ್ಯಾಮಿಲಿ ಮಧ್ಯೆ ಜಗಳ ತಂದಿಡ್ಬೇಕು ಅಂತ ಅನ್ಕೊಂಡ್ರೋ, ಅಲ್ಲ ಸಾರಿ ಕೇಳಿದ್ರು ಯಾಕೆ ಕೋಪದಿಂದ ನೋಡ್ತಿದ್ದಾರೆ? ಯಾಕೆ ಹಾಗೆ ನೋಡ್ತಿದ್ದೀರಾ? ಮಲ್ಟಿಪಲ್ ಪರ್ಸನ್ ಡಿಸಾರ್ಡರ್. ಏನು? ನಿಮ್ಮಲ್ಲಿ ಒಬ್ಬ ಅಪರಿಚಿತರಿರ್ಬೇಕಲ್ವಾ? ಅಪರಿಚಿತ ವ್ಯಕ್ತಿನ? ಅದ್ಯಾರು? ಈವ್ನಿಂಗು ನಮ್ಮತ್ತೆಗೆ ವಾರ್ನಿಂಗ್ ಕೊಟ್ಟಿದ್ದು ಅವರೇ ಅಲ್ವಾ? ಅವ್ರ ಹೆಸರೇನು? ಎಲ್ಲಿರ್ತಾರೆ? ಅವಾಗ ಬರ್ತಾರಾ ಇಲ್ಲ ಯಾವಾಗಂದ್ರೆ ಅವಾಗ ಬರ್ತಾರಾ? ಚಿಕ್ಕಮ್ಮ ನನಗೂ ಅತ್ತೆಗೂ ಜಗಳ ತಂದಿಡ್ಬೇಕು ಅಂತ ನೋಡ್ತಿದ್ರು, ಅದಕ್ಕೆ ಅಂತ. ನೀವು ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ ರೀ. ಅತ್ತೆ ಜೊತೆ ಅಷ್ಟು ಜೋರಾಗಿ ಹೇಗ್ ಮಾತಾಡಿದಿರ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನೋ ರೀ, ನನಗೆ ಗೊತ್ತಿಲ್ಲದೆ ಹೇಳ್ಬಿಟ್ಟೆ. ಅದಕ್ಕೆ ಅಪರಿಚಿತರು ಅಂತ ಹೇಳ್ದೆ. ಮೇಲೆ ಕೂಲ್ ಆಗಿ ಕಾಣಿಸೋ ನಿಮ್ಮೊಳಗೆ ಮಾಸ್ ಪರ್ಸನಾಲಿಟಿ ಇದೆ ರೀ. ಇದಕ್ ಮುಂಚೆ ಏನೋ ಹೇಳಿದ್ರಲ್ಲ, ನರ್ಸರಿಯಲ್ಲಿ ಮಣ್ಣು ಕಲಸಿ ಒರಟಾಗಿರೋ ಕೈಗಳಿದು, ಹೊಡೆದ್ರೆ ದೌಡೆಯಲ್ಲಿ ಉದುರೋಗುತ್ತೆ ಅಷ್ಟೇ ಅಲ್ವಾ? ನಮ್ಮ ಅತ್ತೆಗೆ ಬೆವರಿಳಿಸಿದಿರ ರೀ. ನನಗೆ ಶಾಕ್ ಆಯ್ತು. ನೀವು ಅಷ್ಟೊತ್ತಿಗಾಗ್ಲೇ ಬಂದಿದ್ರಾ? ಯಾವಾಗೋ ಬಂದೆ. ಮತ್ತೆ ಹೇಳಲೇ ಇಲ್ಲ. ನೀವು ಒಳ್ಳೆ ಫ್ಲೋ ಅಲ್ಲಿದ್ರಿ, ಆ ಫ್ಲೋನ ಯಾಕೆ ನಿಲ್ಲಿಸ್ಬೇಕು ಅಂತ ಹಾಗೇ ನೋಡ್ತಾ ನಿಂತ್ಕೊಂಡಿದ್ದೆ. ಪಾಪ ಚಿಕ್ಕಮ್ಮ ಬೇಜಾರ್ ಮಾಡ್ಕೊಂಡ್ರೇನು? ತಪ್ಪು ಅವ್ರದೇ ಅಲ್ವಾ? ಆ ತರದ ಪನಿಷ್ಮೆಂಟ್ ಇರ್ಲೇಬೇಕು ಬಿಡಿ. ನಾನು ಎಷ್ಟೋ ಮಾತುಗಳು ಕೇಳ್ಬಿಟ್ಟಿದೀನ್ರಿ. ತುಂಬಾ ವಿಷಯ ನಿಮ್ ತನಕ ತಂದಿರ್ಲಿಲ್ಲ. ದೊಡ್ಡವ್ರಲ್ವಾ ಹೋಗ್ಲಿ ಅಂತ ಸಹಿಸ್ಕೊಂಡೆ, ಆದ್ರೆ ನನ್ ಕೈಲಾಗಿಲ್ಲ ರೀ. ಅತ್ತೆ ನನ್ ಜೊತೆ ಪ್ರೀತಿಯಿಂದ ಇದ್ರೆ ಅವ್ರು ಅದನ್ನ ಸಹಿಸಲ್ಲ, ಪಾವನಿ ಅಕ್ಕನ್ ಜೊತೆ ಪ್ರೀತಿಯಿಂದ ಇದ್ರೆ ಅದನ್ನೂ ಸಹಿಸಲ್ಲ.
ಒಳ್ಳೆಯವಳಾಗಿರೋ ಹಾರಿಕಂಗೆ ಕೆಟ್ಟದ್ ಹೇಳ್ಕೊಟ್ಟು ಹಾಳ್ ಮಾಡ್ತಿದ್ದಾರೆ. ಅವ್ರ ಮಾತನ್ನ ನಂಬ್ಕೊಂಡು ಹಾರಿಕಾ ಕೂಡ ಹುಚ್ಚುಚ್ಚಾಗಿ ಆಡ್ತಿದ್ದಾಳೆ. ರಾಕಿನೂ ಕೂಡ ಬಿಡಲ್ಲ ರೀ. ಚಿಕ್ಕ ಮಗು ಅಂತಾನು ನೋಡ್ದೆ ಬೈತಾರೆ, ಆಪಾದನೆ ಮಾಡ್ತಾರೆ. ಇದಕ್ಕೇನ್ ಮಾಡ್ಲಿ ಹೇಳಿ? ಅದಕ್ಕೆ ಎದುರು ಬಿದ್ರ? ಒಂದ್ಸಲ ಜೋರಾಗಿ ಹೇಳ್ಬೇಕು ಅಂತ ಅನ್ನಿಸ್ತು. ಚೆನ್ನಾಗೇ ಹೇಳಿದಿರಾ. ನಮ್ಮ ಅತ್ತೆನೇ ಭಯ ಬಿದ್ದೋಗಿದ್ದಾರೆ. ನೀವು ಏನು ಅನ್ಕೊಳ್ಳಿಲ್ಲ ತಾನೇ? ಅನ್ಕೊಂಡೆ. ಬಂದ್ರೆ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ ಅತ್ತೆ ಮನೆ ತುಂಬಾ ಚೆನ್ನಾಗಿದೆ. ಮೇಲ್ ಚೆನ್ನಾಗಿ ಕಾಣಿಸುತ್ತೆ, ಒಳಗೆ ಟಾರ್ಚರ್ ಆಗಿರೋದು. ಏನೈತೆ? ಅಖಿಲ್ನ ನೀನು ಲವ್ ಮಾಡಿ ಮದ್ವೆ ಆದೆ ಅಲ್ವಾ? ಲವ್ ಅಲ್ಲಿರೋ ಖುಷಿ ಮದ್ವೆ ಆದ್ಮೇಲಿರಲ್ವೇ? ಅದಕ್ಕೆ ಮದ್ವೆ ಮಾಡ್ಕೊಳ್ದೆ ಸುರೇಶ್ ನಾನು ಲಿವಿಂಗ್ ಟುಗೆದರ್ ಅಲ್ಲಿ ಇದೀವಿ. ನಿಮ್ದೇ ಚೆನ್ನಾಗಿದೆ ಕಣೆ. ಇಷ್ಟ ಆದ್ರೆ ಜೊತೆಗಿರ್ಬೋದು, ಕಷ್ಟ ಆದ್ರೆ ಬ್ರೇಕಪ್ ಮಾಡ್ಕೋಬಹುದು. ನಿಂಗ್ ಮಾತ್ರ ಏನೇ ಆಗಿದೆ? ಅಖಿಲ್ ಜೊತೆ ಹ್ಯಾಪಿ ಆಗಿಲ್ವಾ? ಅಖಿಲ್ ಬಗ್ಗೆ ಅಲ್ಲ ಕಣೆ, ಲೈಫ್ ತುಂಬಾ ಬೋರ್ ಆಗಿದೆ. ಹೌಸ್ ವೈಫ್ ಆಗಿ, ಅದು ಈ ಜಾಯಿಂಟ್ ಫ್ಯಾಮಿಲಿ ಇರ್ಬೇಕು ಅಂದ್ರೆ ಎಷ್ಟು ಟಾರ್ಚರ್ ಅಂತ ನಿಮಗೆ ಗೊತ್ತಿಲ್ಲ. ಹ್ಯಾಪಿಯಾಗಿ ಹೊರಗೆ ಹೋಗೋಣ, ಸಿಟಿ ಪೂರ್ತಿ ಒಂದ್ ರೌಂಡ್ ಹಾಕೊಂಡ್ ಬರೋಣ, ನೈಸ್ ರೋಡಲ್ಲಿ ಲಾಂಗ್ ಡ್ರೈವ್ ಹೋಗ್ ಬರೋಣ. ಆ ಹ್ಯಾಪಿ ಡೇಸ್ ಎಲ್ಲ ಹೋಯ್ತು, ಮತ್ತೆ ಬರಲ್ಲ. ಮತ್ತೆ ಈ ಬೋನಲ್ಲಿ ಪ್ರಾಣಿ ತರ ಹೇಗೆ ಇದ್ಯಾ? ಅದೇ ಅಲ್ವಾ ನನ್ ನೋವು. ಹಾರಿಕಾ, ಕಾರ್ಸ್ ತಂದಿದ್ದೀನಿ, ಆಡೋಣವಾ? ಈ ಮನೆಲ್ಲ ಯಾಕೆ? ಏನಾದ್ರೂ ಪ್ರಾಬ್ಲಮಾ? ಇಲ್ಲ, ನಥಿಂಗ್ ನಥಿಂಗ್. ಆಡೋಣ ಆಡೋಣ. ಅಯ್ಯೋ, ವಾವ್, ಹಾರಿಕಾ, ಪರವಾಗಿಲ್ಲ, ಅವರು ನಮ್ಮ ಆಂಟಿನೇ, ನನಗಿಷ್ಟವಾಗಿರೋ ಫ್ರೆಂಡ್ಲಿ ಆಂಟಿ. ಹಾಯ್, ಹೌ ಆರ್ ಯು? ನಮ್ಮನೇಲಿ ನಮ್ ಮಾಮ್, ಡ್ಯಾಡ್, ಫ್ರೆಂಡ್ಸ್, ನಾನು ಎಲ್ಲರೂ ಸೇರಿ ಕಾರ್ಡ್ಸ್ ಆಡ್ತಾ ಕೂತ್ಕೋತಿದ್ವಿ. ಈ ಮನೇಲಿ ಅದನ್ನ ಆಡಬಾರ್ದು, ಅದು ತಪ್ಪು. ಇನ್ನೊಂದ್ಸಲ ಹೀಗೇನಾದ್ರೂ ಮಾಡ್ದೆ ಅಂದ್ರೆ ಸಿಗ್ದ ಹಾಕ್ಬಿಡ್ತೀನಿ ಅಷ್ಟೇ. ಏನೋ ಆ ವಸುನು ಬೈದು ನೀನು ಬೈದ್ರೆ ಇವಳಿಗೆ ಹೇಗ ಅನ್ನಿಸ್ಬೇಕು? ದೊಡ್ಡೋಳ್ ನೀನು, ಇವಳಿಗೆ ಬುದ್ಧಿ ಹೇಳೋದ್ ಬಿಟ್ಟು ಅವಳನ್ನ ವಹಿಸ್ಕೊಂಡ್ ಬರ್ತಿದ್ಯಾ? ಈ ವಿಷಯ ಅಮ್ಮಂಗೋ ಅಪ್ಪಂಗೋ ಅಭಿಯಣ್ಣಂಗೋ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ? ಕಾರ್ಡ್ಸ್ ಆಡೋದಕ್ಕೆ ಇವಳನ್ನ ವಹಿಸ್ಕೊಂಡ್ ಬಂದಿದ್ದಕ್ಕೆ ನಿನ್ನ ನನ್ನ ಇಬ್ಬರನ್ನು ಒದ್ದೋಡಿಸ್ತಾರೆ. ಅತ್ಗೆ ನೋಡಿದ್ದಕ್ಕಾಯ್ತು, ನಿಮ್ ಮಾನ ಮರ್ಯಾದೆ ಕಾಪಾಡಿದ್ದಾರೆ. ಸರಿ, ಈಗ ಕಾರ್ಡ್ಸ್ ಎಲ್ಲಿ ಇಟ್ಟಿದ್ದೀರಾ? ನೋಡಿಲಿ, ಇದು ನೋಡಿಲಿ, ಇಲ್ಲೇ ಇದೆ. ಈ ದರಿದ್ರನ ಇನ್ನು ಮನೇಲೇ ಇಟ್ಟಿದ್ದೀರಾ? ಏನ್ ಆಂಟಿ, ಅಖಿಲ್ ಕೂಡ ವಸುಗೆ ಸಪೋರ್ಟ್ ಮಾಡ್ತಿದ್ದಾನೆ. ಇದ್ರಲ್ಲಿ ಹೊಸದೇನಿದೆ? ನಾವ್ ಏನೇ ಮಾಡಿದ್ರು ಇವನ್ಗೆ ಇಷ್ಟ ಆಗಲ್ಲ. ಅದೇ ಪಾವನಿ ವಸು ಮಾಡಿದ್ರೆ ಇಷ್ಟ ಆಗತ್ತೆ.
ವಸು ಅಕ್ಕಂಗ್ ನಾವೇನು ಮಾಡಕ್ಕಾಗಲ್ವಾ? ಹೇಳದ್ನಲ್ಲೇ, ಅವಳು ನಿನ್ನೆ ನನ್ನ ನಗೆ ಪಾಟಲ್ ಮಾಡಿದ್ಲು, ಇವತ್ತು ನಿನಗ ಅವಮಾನ ಮಾಡಿದ್ಲು. ನಾವ್ ಏನೋ ಒಂದ್ ಮಾಡ್ಬೇಕು. ಖಂಡಿತ ಮಾಡೋಣ ಆಂಟಿ. ಆ ವಸು ಅಕ್ಕನ ಹೀಗೆ ಬಿಟ್ರೆ ನಾವ್ ಹೀಗೆ ಕಷ್ಟ ಪಡ್ತಾ ಇರ್ಬೇಕು. ಸ್ಟ್ರಾಂಗ್ ರಿವೆಂಜ್ ತೀರ್ಸ್ಕೊಳ್ಳೋಣ. ವಸು ಅಕ್ಕಂಗೆ ಇದಕ್ಕಿಂತ ಜಾಸ್ತಿ ನೋವು ಮಾಡೋಣ. ಅಲ್ಲಿ ತನಕ ನಾವ್ ನಿದ್ದೆ ಮಾಡಬಾರ್ದು. ಹಾ, ಅದಕ್ಕೆ ದಿನ ಮೇಕಪ್ ಹಾಕೊಂಡು ಇವತ್ತೇನೋ ಮೇಕಪ್ ಹಾಕೊಂಡಿಲ್ವೇನೋ ಅಂತ ಅನ್ಕೊಂಡೆ. ಏನು ಟೀಸ್ ಮಾಡ್ತಿದ್ದೀರಾ? ಇಲ್ಲ ರೀ, ನಿಜವಾಗ್ಲೂ ಡಲ್ ಆಗೇ ಇದ್ದೀರಾ. ನಾನು ಆಕ್ಟಿವ್ ಆಗೇ ಇದ್ದೀನಿ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಸುಳ್ಳು ಅಂತ ಯಾಕೆ ಅನ್ಕೋತೀರಾ? ಯಾಕೆ ಅಂದ್ರೆ ನಾವಿಷ್ಟಪಡೋರು ನಮಗೆ ತುಂಬಾ ಹತ್ರ ಆಗಿರೋ ಡಲ್ ಆಗಿದ್ರೆ ನಮಗೆ ಬೇಗನೆ ಗೊತ್ತಾಗ್ಬಿಡುತ್ತೆ ರೀ. ನಾನು ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಯಾಕೋ ನೀವು ಆಕ್ಟಿವ್ ಆಗಿಲ್ಲ ರೀ. ಏನಾಯ್ತು ರೀ? ಏನೂ ಆಗಿಲ್ಲ. ಮತ್ತೆ ಯಾಕೆ ಹೀಗಿದ್ದೀರಾ? ನಾನ್ ಚೆನ್ನಾಗೇ ಇದ್ದೀನಿ. ಅದೇನ್ ತಿಳ್ಕೊಳ್ಳೋಣ ಅಂತ ಇವತ್ತು ನನ್ನ ಆಫೀಸ್ ಕೂಡ ಹೋಗ್ಲಿಲ್ಲ. ಮನೆಯಲ್ಲೇ ಇದ್ದು ಅದೇನು ಅಂತ ತಿಳ್ಕೊಳ್ಳೋಣ ಅಂತ. ಏನ್ ಬೇಡ, ನೀವು ಆಫೀಸಿಗೆ ಹೋಗಿ. ನೀವು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ. ಮಾಮೂಲಿಯಾಗಿ ಇವ್ರ ಹತ್ರ ಮಾತಾಡೋದೇ ಕಷ್ಟ. ಇನ್ನು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು ಅಂದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ನನಗೆ ಕೆಲ್ಸ ಇದೆ, ಆಮೇಲೆ ಬಂದು ಮಾತಾಡ್ತೀನಿ. ಸಾರಿ ರೀ, ಮತ್ತೆ ನೀವು ಇಷ್ಟೊಂದು ಯಾಕೆ ಲೇಟ್ ಆಗಿದ್ದೀರಾ? ಸುಮ್ಮನೆ ಎಳ್ದಿದ್ದಕ್ಕೆ ಹಾಗೆ ಹತ್ರ ಬಂದ್ಬಿಟ್ರಿ. ನಾನ್ ಲೈಟ್ ಆಗಿಲ್ಲ, ನೀವೇ ಸ್ಟ್ರಾಂಗ್ ಆಗಿ ಎಳ್ದಿದ್ದು. ಇಲ್ಲ ರೀ, ನಾನು ಕ್ಯಾಶುಯಲ್ ಆಗಿ ಪುಲ್ ಮಾಡಿದೆ. ನಿಮಗ್ ತುಂಬಾ ಶಕ್ತಿ ಇದೆ ಅಂತ ಹೇಳಿ. ನೀವೇನ್ ಕಮ್ಮಿನಾ? ನಿಮ್ಮಷ್ಟೇನಿಲ್ಲ ಬಿಡಿ. ನಂದು ಜಿಮ್ ಬ್ಯಾಚ್, ನಿಮ್ದು ನ್ಯಾಚುರಲ್ ನರ್ಸರಿ ಬ್ಯಾಚ್. ಅಯ್ಯೋ, ಅದನ್ನು ಬಿಡಲ್ವಾ ನೀವು? ಕ್ಯಾಚಿ ಆಗಿದೆ ಅಲ್ವಾ, ಹಿಡ್ಕೊಂಡೇ ಇರ್ತೀನಿ. ಬಿಟ್ಬಿಡ್ರಿ. ಹೇಳ್ರಿ, ಏನ್ ಹೇಳ್ಬೇಕು? ಯಾಕೆ ಡಲ್ ಆಗಿದ್ದೀರಾ ಅಂತ ಹೇಳಿ. ಏನು ಇಲ್ಲ ಅಂತ ಹೇಳ್ದೆ ಅಲ್ವಾ? ಏನೋ ಇದೆ ಅಂತ ಹೇಳ್ತಿದ್ದೀನಲ್ವಾ? ಹಾ, ನೀವು ನನಗ್ ಕಷ್ಟ ಕೊಡ್ತಿದ್ದೀರಾ. ಏನ್ ಹಾರಿಕಾ, ಈಗ ಅತ್ತೆಯವ್ರ ಮುಂದೇನು ನಿನ್ನ ಕಾಪಾಡಿದ್ದು ವಸುನೇ ಅಲ್ವಾ? ಓದ್ಕೊಂಡಿದ್ಯಾ? ಸ್ವಲ್ಪನಾದ್ರೂ ಮೆಚುರಿಟಿ ಇರೋದ್ ಬೇಡ್ವಾ? ನೀವು ಓರ್ಗಿತ್ತೀರಾ ಇಲ್ಲ ಇವಳಿಗೆ ಅತ್ತೆರಾ? ಯಾಕೆ ಇವಳನ್ನ ಹುರಿದು ಮುಗ್ತಿದ್ದೀರಾ? ಸಾಕ್ ನಿಲ್ಲಿಸ್ತೀರಾ ಚಿಕ್ಕಮ್ಮ? ಇದೆಲ್ಲ ನಿಮ್ಮಿಂದಲೇ ಆಗಿದ್ದು. ಹಾರಿಕಾನ ಅನಾವಶ್ಯಕವಾಗಿ ಹಾಳು ಮಾಡ್ತಿದ್ದೀರಾ. ನೋಡು ಹಾರಿಕಾ, ನನ್ ಬಗ್ಗೆ ನೀನೇನ್ ಅನ್ಕೊಂಡ್ರೂ ಪರವಾಗಿಲ್ಲ. ನೀನು ನನ್ ತಂಗಿ, ಏನೇ ಆಗ್ಲಿ ನೀನು ಒಳ್ಳೇದಕ್ಕೆ ಹೇಳ್ತೀನಿ. ಅದನ್ನ ಅರ್ಥ ಮಾಡ್ಕೋ. ಇಲ್ಲ, ನಿನಗ್ ನನ್ ಮೇಲ್ ಕೋಪ ಇದ್ರೆ ಆ ಕೋಪನ ನನ್ ಮೇಲ್ ತೋರ್ಸು. ಅದನ್ ಬಿಟ್ಟು ನೀನು ರಾಕಿ ತಂಟೆಗೇನಾದ್ರೂ ಹೋದ್ರೆ ನಾನ್ ಸುಮ್ನಿರಲ್ಲ. ನಾನ್ ಹೇಳೋದ್ನ ಸರಿಯಾಗಿ ಕೇಳಿಸ್ಕೊ. ನಾನ್ ಎಷ್ಟು ನೋವು ಬೇಕಾದ್ರೂ ತಿಂತೀನಿ, ಆದ್ರೆ ರಾಕಿ ಕಣ್ಣಿಂದ ಒಂದ್ ಹನಿ ಕಣ್ಣೀರ್ ಹೊರಗ್ ಬಂದ್ರು ನನ್ನ ನೀನು ಸಹಿಸ್ಕೊಳಕ್ಕಾಗಲ್ಲ. ನಾನೇನ್ ಮಾಡ್ತೀನಿ ಅಂತ ನೀನು ಊಹಿಸ್ಕೊಳಕ್ಕೂ ಆಗಲ್ಲ. ಏನೇ
ಹೆದರ್ಸ್ತಿದ್ಯಾ? ಏನೇ ಮಾಡ್ತೀಯಾ? ವಸು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಚಿಕ್ಕಮ್ಮ. ಅಲ್ಲಿ ತನಕ ತನ್ಕೋಬೇಡಿ. ನೋಡು ಹಾರಿಕಾ, ನಾವು ಮೂವರು ಒಂದೇ ತಾಯಿ ಮಕ್ಕಳ ತರ ಒಂದಾಗಿರ್ಬೇಕು. ನಾವ್ ಏನೇ ಮಾಡಿದ್ರು ನೀನ್ ಒಳ್ಳೇದಕ್ಕೆ ಮಾಡ್ತೀವಿ. ನೀನ್ ಇನ್ನು ಚಿಕ್ಕ ಹುಡ್ಗಿ ಅಂತ ಎಲ್ಲ ಕೆಲ್ಸ ನಾವೇ ಮಾಡ್ತಿದೀವಿ. ನಮ್ ಒಡ ಹುಟ್ಟಿ ತಂಗಿ ತರ ನೋಡ್ಕೋತಿದೀವಿ. ಅದನ್ನ ಅರ್ಥ ಮಾಡ್ಕೊಳ್ದೆ ಹಠ ಮಾಡ್ಕೊಂಡು ದ್ವೇಷ ಪ್ರತೀಕಾರ ಅಂತ ಹೋದ್ರೆ ನಷ್ಟ ಆಗೋದು ನಿನ್ಗೇನೆ. ನೆನ್ಪಲ್ಲಿಟ್ಕೋ. ಬಾ ವಸು. ಮತ್ತೆ ಹೇಳ್ತಿದ್ದೀನಿ ಹಾರಿಕಾ, ಏನಾದ್ರೂ ಇದ್ರೆ ನನ್ ಜೊತೆ ಇಟ್ಕೋ. ರಾಕಿವರೆಗೂ ಹೋಗ್ಬೇಡ. ಅವನಿಗ್ ತೊಂದ್ರೆ ಕೊಟ್ರೆ ಅದಕ್ 100 ಪಟ್ಟು ತೊಂದ್ರೆನಾ ನನಗ್ ಕೊಟ್ಟಾಗತ್ತೆ. ಅದಕ್ 100 ಪಟ್ಟು ನಿನಗ್ ತೊಂದ್ರೆ ಕೊಡ್ಬೇಕಾಗತ್ತೆ. ಹುಷಾರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.